ನಾವೆಲ್ಲ ಕೂಡ ಚುನಾವಣಾ ಪ್ರಚಾರಕ್ಕಾಗಿ ಬೆಳಗಾವಿಗೆ ಬಂದಿದ್ದೇವೆ. ಬೆಳಗಾಂನಲ್ಲಿ ನಮ್ಮ ಬಸವರಾಜ ರಾಯಗೌಡ ಅವರ ಅಧ್ಯಕ್ಷರು, ಹಾಗೆ ನಮ್ಮ ರಾಜ್ಯದ ಖಜಾಂಚಿ ಆಗಿರುವಂತಹ ನಾಗರಾಜ್ ಜಮ್ಮಣ್ಣನವರು, ರಮೇಶ್ ಸಂಘ ಅವರು, ಉಳಿದಂತೆಲ್ಲ ಪದಾಧಿಕಾರಿಗಳಿದ್ದೇವೆ. ಚುನಾವಣಾ ಪ್ರಚಾರಕ್ಕೆ ಬಂದಾಗ ಒಂದು ಅಭೂತಪೂರ್ವವಾಗಿರುವಂತಹ ಬೆಂಬಲ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಭಾಗದಲ್ಲಿ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಒಂದು ವಾತಾವರಣ ಇದೆ. ಇದೇ 27ನೇ ತಾರೀಕು ಚುನಾವಣೆ ಇದೆ. ಚುನಾವಣೆಯಲ್ಲಿ ನಮ್ಮ ಟೀಮ್ ಯಶಸ್ವಿ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲ ನಮ್ಮ ಬೆಳಗಾವಿ ತಾಲೂಕಿನ, ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷಗಳು, ರಾಜ್ಯ ಪರಿಷತ್ ಸದಸ್ಯರು, ಖಜಾಂಚಿಗಳೆಲ್ಲ ಕೂಡ ಬಂದಿದ್ದಾರೆ. ಹಾಗೆ ಸೆಕ್ರೆಟರೀಸ್ಗಳು ಕೂಡ ಇದ್ದಾರೆ. ಸೊ ಅವರೆಲ್ಲ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಬರುವಂಥ ದಿನಗಳಲ್ಲಿ ಒಂದು ಸದೃಢವಾಗಿರುವಂಥ, ಸಮರ್ಥವಾಗಿರುವಂಥ ಸಂಘಟನೆಯನ್ನು ರಾಜ್ಯಕ್ಕೆ ಕೊಡು ಮಾಡೋದ್ರಲ್ಲಿ ಬೆಳಗಾಂ ಜಿಲ್ಲೆ ಒಂದು ನಿರ್ಣಾಯಕ ತೀರ್ಮಾನವನ್ನು ತೆಗೆದುಕೊಳ್ತದೆ ಅನ್ನುವಂಥ ವಿಶ್ವಾಸ ಇದೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾನೆ. ಈಗ ಮತ್ತೆ ರಿಪೀಟ್ ಆಗ್ತದೆ ನಮ್ಮ ಭಾಷಣ. ಮುಂದೆ ಸೆಂಟ್ರಲ್ ಪೇ ಕಮಿಷನ್ಸ್ ಇದೆ, MPS OPS ಇದೆ, ಹೆಲ್ತ್ ಸ್ಕೀಮ್ ಇದೆ. ಈಗಾಗಲೇ ಸುಮಾರು ಆದೇಶಗಳನ್ನು ಮಾಡಿದ್ದೇವೆ, ಮುಂದೆ ಕೂಡ ಮಾಡೋರಿದ್ದೇವೆ. ಸೊ ದಯಮಾಡಿ ಆ 3 ಡಿಮ್ಯಾಂಡ್ಗಳ ಬಗ್ಗೆ ನಮ್ಮ ತಂಡವನ್ನು ಆಯ್ಕೆ ಮಾಡಿದ್ರೆ ಆದಷ್ಟು ಬೇಗ 25ರಲ್ಲಿ NPS, 26ರಲ್ಲಿ ಸೆಂಟ್ರಲ್ ಪೇ ಜಾರಿಗೊಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನೋದನ್ನ ಹೇಳಿ ಬಯಸ್ತೇನೆ. ನಮಸ್ತೆ. ಅಧಿವೇಶನದಲ್ಲಿ ಆ ತರದ ವಿಚಾರಗಳೇನಿಲ್ಲ. ಇದೆಲ್ಲ 25ರ ನಂತರ ಚರ್ಚೆಗಳು ನಮ್ಮ ಚುನಾವಣೆ ಮುಗಿದ ನಂತರ ಜನವರಿಯಿಂದ ಪ್ರಾರಂಭವಾಗುವಂತ ಡಿಮ್ಯಾಂಡ್. ನಮಸ್ತೆ.